ಹಾಯ್ ಆಲ್, ನಮಸ್ಕಾರ ಎಲ್ರಿಗೂ. ಯೋಶೀಸ್ ಕಿಚನ್ಗೆ ಸ್ವಾಗತ. ಯೋಶೀಸ್ ಕಿಚನ್ ಅಂದರೆ ಮೇಡ್ ವಿತ್ ಲವ್. 10 ನಿಮಿಷದಲ್ಲಿ ಅದ್ಭುತವಾಗಿರುವಂತಹ ಸ್ವೀಟ್ ಮಾಡಬೇಕು ಅಂದರೆ ಮೊದಲಿಗೆ ನೆನಪಿಗೆ ಬರೋದೇನೆ ಕೇಸರಿ ಬಾತ್ ಅಲ್ವಾ. ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಈ ರೀತಿ ಕೇಸರಿ ಬಾತ್ನ ಮಾಡಿಕೊಟ್ರೆ ತುಂಬಾ ಖುಷಿಪಟ್ಟು ತಿಂತಾರೆ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ಹಾಗೆಯೇ ಬಾಯಲ್ಲಿಟ್ಟರೆ ಹಾಗೆಯೇ ಕರ್ಗೋಗ್ಬಿಡುತ್ತೆ, ಅಷ್ಟು ಸಖತ್ತಾಗಿ ಬಂದಿದೆ ಕೇಸರಿ ಬಾತು. ಎಷ್ಟೋ ಹೊತ್ತು ಎತ್ತಿಟ್ರೂ ಸಹ ಗಟ್ಟಿಯಾಗೋದಿಲ್ಲ. ಇದೇ ರೀತಿ ಚೆನ್ನಾಗಿ ಸಾಫ್ಟಾಗಿರುತ್ತೆ. ಹಾಗೆಯೇ ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ರೀತಿ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ ಒಂದು 3 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಸ್ವಲ್ಪ ಇಷ್ಟಪಡೋರು ಜಾಸ್ತಿ ಸಹ ಹಾಕೋಬೋದು. ಹಾಗೆಯೇ ತುಪ್ಪಕ್ಕೆ ಸಮ ಪ್ರಮಾಣವಾಗಿ ಒಂದು 3 ಸ್ಪೂನಷ್ಟು ಎಣ್ಣೆನ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಗೆಯೇ ಎಣ್ಣೆನ ತೊಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಬಳಸ್ಕೊಳ್ಳೋರು ಇನ್ನೊಂದು ಸ್ವಲ್ಪ ಜಾಸ್ತಿಯಾಗಿ ತುಪ್ಪ ಮತ್ತು ಎಣ್ಣೆನ ಆ್ಯಡ್ ಮಾಡ್ಕೋಬೋದು. ಇದೆರಡನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕಾಯಿಸಿದ ತಕ್ಷಣ ಅದರಲ್ಲಿ ಅರ್ಧ ತುಪ್ಪ ಮತ್ತು ಎಣ್ಣೆ ಮಿಶ್ರಣನ ಒಂದು ಬಟ್ಲಿಗೆ ಎತ್ತಿಟ್ಕೊಂಡು ಹಾಗೆಯೇ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಗೋಡಂಬಿ ಹಾಗೆ ದ್ರಾಕ್ಷಿ ಚೆನ್ನಾಗಿ ಫ್ರೈ ಆಗಬೇಕು, ಇಲ್ಲಾಂದರೆ ಹಸಿ ಇರುತ್ತೆ, ಸ್ವಲ್ಪ ಜನರಿಗೆ ಇಷ್ಟ ಆಗೋದಿಲ್ಲ. ಈ ರೀತಿ ಫ್ರೈ ಆದರೆ ಚೆನ್ನಾಗಿರುತ್ತೆ. ಮತ್ತು 1 ಕಪ್ನಷ್ಟು ಮೀಡಿಯಮ್ ರವೆನ ನಾನಿಲ್ಲಿ ತೊಗೊಂಡಿದ್ದೀನಿ. ಮೀಡಿಯಮ್ ರವೆ ಬದಲಿಗೆ ಚಿರೋಟಿ ರವೆನೂ ಸಹ ಬಳಸ್ಕೊಂಡು ಕೇಸರಿ ಬಾತ್ನ ಮಾಡ್ಕೋಬೋದು. ಚೆನ್ನಾಗಿ ತುಪ್ಪ, ಎಣ್ಣೆ ಹಾಗೆಯೇ ರವೆ ಎಲ್ಲ ಒಂದಕ್ಕೊಂದು ಬೆರ್ತು ಹೋಗೋ ಹಾಗೆ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮ್ನಲ್ಲಿ ಸ್ಟವ್ನ ಇಟ್ಕೊಂಡು ಚೆನ್ನಾಗಿ ಪೇಷನ್ಸಿಂದ ಕೈಯಾಡಿಸ್ತಾ ಇರಬೇಕು. ಹಾಗೆಯೇ ಪಕ್ಕದಲ್ಲಿ ನಾನಿಲ್ಲಿ 2.5 ಕಪ್ನಷ್ಟು ನೀರನ್ನು ಕುದಿಲಿಕ್ಕೆ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ರವೆ ಎಲ್ಲ ಚೆನ್ನಾಗಿ ಒಂದು ಹದಕ್ಕೆ ಹುರ್ಕೊಂಡಿದ್ದಾಗಿದೆ. ಈ ರೀತಿಯಾಗಿ ಒಂದೊಳ್ಳೆ ಸುವಾಸನೆ ಬರೋ ತನಕ ಹುರ್ಕೊಂಡು ಕಾಯಿಸಿಟ್ಟಿರೋಂಥ ನೀರನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ರವೆ ಜೊತೆಗೆ. ಈ ರೀತಿ ನೀರನ್ನ ಮೊದಲಿಗೆ ಕಾಯಿಸಿ ಹಾಕೋಬೇಕು. ನಾವೇನಾದರೂ ತಣ್ಣಗಿರೋಂತಹ ನೀರನ್ನು ಬಳಸಿದ್ದಾದರೆ ರವೆ ಎಲ್ಲ ಪೂರ್ತಿ ಗಂಟಾಗುತ್ತೆ. ಹಾಗೆಯೇ ಸ್ವಲ್ಪನೇ ನೀರನ್ನು ಮಿಕ್ಸ್ ಮಾಡಿಕೊಂಡು ಗಂಟಿಲ್ದಿರೋ ಥರ ಚೆನ್ನಾಗಿ ಕೈಯಾಡಿಸ್ತಾನೆ ಇರೋಣ, ಇಲ್ಲಾಂದರೆ ಮತ್ತೆ ರವೆ ಗಂಟು ಕಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹೀಗೆ ರವೆ ಎಲ್ಲ ಚೆನ್ನಾಗಿ ಅರಳಬೇಕು. ನಾವು ಲಾಸ್ಟಲ್ಲಿ ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀವಿ. ಮೊದಲಿಗೆ ಸಕ್ಕರೆನ ಹಾಕಿದ್ರೆ ರವೆ ಅರಳೋದಿಲ್ಲ. ಹಾಗೆಯೇ ಒಂದು ಚಿಟಿಕೆಯಷ್ಟು ಫುಡ್ ಕಲರ್ನ ಸಹ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಫುಡ್ ಕಲರ್ ಬೇಡ ಅನ್ನೋದು ಕೇಸರಿ ದಳ ಸಹ ಬಳಸ್ಕೋಬೋದು ನೀರಲ್ಲಿ ನೆನೆ ಹಾಕಿ. ನಾನಿವಾಗ ಫುಡ್ ಕಲರ್ನ ಬಳಸ್ತಾ ಇದ್ದೀನಿ. ಹೀಗೆ ಚೆನ್ನಾಗಿ ಎಲ್ಲ ಒಂದಕ್ಕೊಂದು ಬೆರ್ತು ಹೋಗೋ ಥರ ಕೈಯಾಡಿಸ್ಕೊಳ್ತಾ ಇರಬೇಕು. ಹಾಗೆಯೇ ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಕಲರ್ಫುಲ್ಲಾಗಿ. ಕೇಸರಿ ಬಾತ್ ಅಂದ್ರೇ ಕಲರ್ಫುಲ್ಲಾಗಿರಬೇಕು. ಈ ಹಂತದಲ್ಲಿ ನಾನಿಲ್ಲಿ 1 ಕಪ್ನಷ್ಟು ರವೆಗೆ 1 ಕಪ್ನಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವೀಟ್ ಸ್ವಲ್ಪ ಜಾಸ್ತಿ ಇಷ್ಟಪಡೋರಾದರೆ ಇನ್ನೊಂದು ಸ್ವಲ್ಪ ಸಕ್ಕರೆನ ಜಾಸ್ತಿ ಸಹ ಸೇರಿಸ್ಕೋಬೋದು. ಹಾಗೆ ಮತ್ತೊಂದು ಸರಿ ಚೆನ್ನಾಗಿ ಕೈಯಾಡಿಸ್ಕೊಳ್ಳೋಣ. ಸಕ್ಕರೆ ಹೀಗೆ ನೀಟಾಗಿ ಒಂದಕ್ಕೊಂದು ಬೆರೆಸ್ಕೊಳ್ತಾ ಇದ್ದಾಗೇ ಮತ್ತೆ ಕರಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಕೇಸರಿ ಬಾತ್ನ ಟೆಕ್ಸ್ಚರ್ ಸಹ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಶೈನಿಂಗ್ ಇರುತ್ತಲ್ಲ ಕೇಸರಿ ಬಾತು, ಅದು ಮೇಯ್ನಾಗಿ ಬರೋದು ನಾವು ಈ ರೀತಿ ಲಾಸ್ಟಲ್ಲಿ ಸಕ್ಕರೆನ ಆ್ಯಡ್ ಮಾಡೋದ್ರಿಂದನೇ. ನೋಡ್ತಾ ಇರ್ಬೋದು, ಮತ್ತೊಮ್ಮೆ ಚೆನ್ನಾಗಿ ಕೈಯಾಡಿಸ್ಕೊಳ್ತಾ ಇದ್ದೀನಿ. ಒಂದು 2-3 ನಿಮಿಷ ಇದೇ ರೀತಿ ಮಾಡಿದ್ರೆ ಅಷ್ಟರಲ್ಲಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರ್ಗೋಗುತ್ತೆ. ಹಾಗೆಯೇ ಒಂದು ಶೈನಿಂಗ್ ಟೆಕ್ಸ್ಚರ್ ಸಹ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡ್ತಾ ಇರ್ಬೋದು, ಈಗ ನಾನು ಒಂದು 2 ನಿಮಿಷ ಒಂದು ಪ್ಲೇಟ್ನ ಮುಚ್ಚಿ ಚೆನ್ನಾಗಿ ರವೆನ ಅರಳಲಿಕ್ಕೆ ಬಿಡ್ತೀನಿ. ರವೆ ಚೆನ್ನಾಗಿ ಅರಳಿದಷ್ಟು ಮೃದುವಾಗಿರುತ್ತೆ ಕೇಸರಿ ಬಾತು. ಈಗ ಕಂಪ್ಲೀಟಾಗಿ ರೆಡಿ ಆಗಿದೆ. ನೋಡ್ತಾ ಇರ್ಬೋದು ಯಾವ ಥರ ಟೆಕ್ಸ್ಚರ್ ಬಂದಿದೆ. ಹಾಗೆಯೇ ತುಂಬಾ ಶೈನಿಂಗ್ ಆಗಿ ಸಾಫ್ಟಾಗಿದೆ. ಬಾಯಲ್ಲಿಟ್ಟರೆ ಸಾಕು ಹಾಗೆ ಕರ್ಗೋಗುತ್ತೆ. ಒಂದು 4 ಏಲಕ್ಕಿ ಕಾಯಿನ ಜಜ್ಜಿಟ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಮತ್ತು ಮೊದಲಿಗೆ ನಾವು ಎತ್ತಿಟ್ಕೊಂಡಿದ್ವಲ್ಲ ಎಣ್ಣೆ ಮತ್ತು ತುಪ್ಪದ ಮಿಶ್ರಣ, ಅದನ್ನು ಸಹ ನಾನಿಲ್ಲಿ ಕೊನೆಯಲ್ಲಿ ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಇನ್ನೊಂದು 2 ನಿಮಿಷ ಕೈಯಾಡಿಸ್ಕೊಳ್ಳೋಣ. ಎಣ್ಣೆ ಮತ್ತು ತುಪ್ಪನ ಈ ರೀತಿ ಕೊನೆಯಲ್ಲಿ ಹಾಕೋದ್ರಿಂದನೂ ಅಷ್ಟೇ ತುಂಬಾ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ. ಕೇಸರಿ ಬಾತು ಪಳಪಳ ಅಂತ ಹೊಳೆಯೋ ಥರ ಕಾಣಿಸುತ್ತೆ. ಎಣ್ಣೆ ತುಪ್ಪ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಇವಾಗ ಆಲ್ರೆಡಿ ಕೇಸರಿ ಬಾತ್ ರೆಡಿ ಆಗಿದೆ. ಈ ರೀತಿ ಬಿಸಿ ಆಗಿಯೇ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಟೆಕ್ಸ್ಚರ್ ಆಗಿರ್ಬೋದು, ಆ ಸ್ಮೂತ್ನೆಸ್ ಆಗಿರ್ಬೋದು, ಹಾಗೆ ಬಾಯಲ್ಲಿಟ್ಟರೆ ಸಾಕು ಕಷ್ಟಪಡೋದೇ ಬೇಡ, ಹಾಗೆ ಮೃದುವಾಗಿ ಕರ್ಗೋಗುತ್ತೆ. ಯಾರಿಗಾದರೂ ಮಾಡಿಕೊಟ್ರಂತೂ ತುಂಬಾ ಖುಷಿಯಿಂದ ಇಷ್ಟಪಟ್ಟು ತಿಂತಾರೆ. ಮಕ್ಳಿಗೆ ಮಾಡಿಕೊಟ್ರು ಅಷ್ಟೇ. ಕ್ವಿಕ್ಕಾಗೂ ಮಾಡ್ಬೋದು, ಜಾಸ್ತಿ ಟೈಮ್ನೂ ಸಹ ತಗೊಳ್ಳಲ್ಲ ಕೇಸರಿ ಬಾತು.
ತುಂಬ ಸಖತ್ತಾಗಿ ಬಂದಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.